ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗೋಲ್ಮಾಲ್ ವೆಂಕಟೇಶ್ ಅನ್ನುವಂತ ವ್ಯಕ್ತಿ ಸಾಕಷ್ಟು ಜನರಿಗೆ ವಂಚನೆ ಮಾಡಿದ್ದಾನೆ. ಲೋನ್ ಕೊಡಿಸ್ತೀನಿ ಅನ್ನುವಂತ ನೆಪವೊಡ್ಡಿ ಹಲವರಿಗೆ ಪಂಗನಾಮ ಹಾಕಿದ್ದಾನೆ. ಈತನ ಮಾತು ನಂಬಿ ಮೋಸ ಹೋದವರ ಕತೆ ಸಾಕಷ್ಟಿದೆ. ಸ್ವಾಮೀಜಿಗಳಿಂದ ಹಿಡಿದು ಸಿನಿಮಾ ನಟರವರೆಗೂ ಕೂಡ ವೆಂಕಟೇಶ್ ವಂಚನೆ ಮಾಡಿದ್ದಾನೆ. ನಟ ಆರ್.ಜೆ. ರೋಹಿತ್ಗೂ ಕೋಟಿ ವಂಚನೆ ಮಾಡಿದ್ದಾನೆ ಈ ವೆಂಕಟೇಶ್. ಹೆಚ್ಚು ಬಡ್ಡಿ ಕೊಡಿಸ್ತೀನಿ ಅನ್ನುವ ನೆಪದಲ್ಲಿ ರೋಹಿತ್ಗೆ 1,60,00,000 ವಂಚನೆ ಮಾಡಿರೋದು. ಸ್ವಾಮೀಜಿಗಳು ಕೂಡ ಈತನ ಮೋಸದ ಜಾಲಕ್ಕೆ ಒಳಗಾಗಿದ್ರು. ಸಿನಿಮಾ ನಟರು ಕೂಡ ವೆಂಕಟೇಶ್ ವಂಚನೆಗೆ ಒಳಗಾಗಿದ್ದಾರೆ. ಸ್ಯಾಂಡಲ್ವುಡ್ ನಟ ಆರ್.ಜೆ. ರೋಹಿತ್ಗೂ ಕೂಡ 1,60,00,000 ಮೋಸ ಮಾಡಿದ್ದಾನೆ ಈತ. ವೆಂಕಟೇಶ್ ಅನ್ನ ನಂಬಿ ಮೋಸ ಹೋಗಿದ್ದಾರೆ ನಟ ಆರ್.ಜೆ. ರೋಹಿತ್ ಪಟೇಲ್. ಮುರುಗೇಶ್ ಪಾಳ್ಯದ ಸುರೇಂದ್ರ ರೆಡ್ಡಿ ಎಂಬುವರ ಮನೆ ಹರಾಜಿಗೆ ಬಂದಿತ್ತು. ತಮ್ಮ ಸ್ನೇಹಿತರ ಮೂಲಕ ವೆಂಕಟೇಶ್ ಅನ್ನ ಸಂಪರ್ಕಿಸಿದ್ರು ಸುರೇಂದ್ರ ರೆಡ್ಡಿಯನ್ನ ಆರ್.ಜೆ. ರೋಹಿತ್ ಬಳಿ ಕರ್ಕೊಂಡು ವೆಂಕಟೇಶ್ ಹೋಗಿದ್ದ. ಆರ್.ಜೆ. ರೋಹಿತ್ ರಿಂದ ಸುರೇಂದ್ರ ರೆಡ್ಡಿಗೆ 1,60,00,000 ಸಾಲ ಕೊಡಿಸಿದ್ದ. 1,60,00,000 ಹಣಕ್ಕೆ ಹೆಚ್ಚುವರಿಯಾಗಿ 21 ಲಕ್ಷ ನೀಡ್ತೀನಿ ಅಂತ ವೆಂಕಟೇಶ್ ಡೀಲ್ ಮಾಡ್ಕೊಂಡಿದ್ದ. ಖಾಸಗಿ ಬ್ಯಾಂಕ್ನಲ್ಲಿ ಮನೆ ಅಡವಿಟ್ಟು ಮತ್ತೆ ಸಾಲವನ್ನ ಪಡೆದಿದ್ರು ಸುರೇಂದ್ರ ರೆಡ್ಡಿ. ಆ ಸಂದರ್ಭದಲ್ಲಿ ಆರ್.ಜೆ. ರೋಹಿತ್ಗೆ ಹಣ ವಾಪಸ್ ಕೊಡೋದಕ್ಕೆ ಮುಂದಾಗಿದ್ರು ಸುರೇಂದ್ರ ರೆಡ್ಡಿ. ಈ ಸಂದರ್ಭದಲ್ಲಿ ಸುರೇಂದ್ರ ರೆಡ್ಡಿಗೆ ಧಮಕಿ ಹಾಕಿ ತಾನೇ ಹಣವನ್ನ ಪಡ್ಕೊಂಡಿದ್ದ ವೆಂಕಟೇಶ್. 1,60,00,000 ಹಾಗೂ 21 ಲಕ್ಷ ಹೆಚ್ಚುವರಿ ಹಣವನ್ನ ವೆಂಕಟೇಶ್ ಪಡ್ಕೊಂಡಿದ್ದ. ಈ ಮಧ್ಯೆ ಹಣ ನೀಡುವಂತೆ ಸುರೇಂದ್ರಗೆ ಕರೆ ಮಾಡಿ ಆರ್.ಜೆ. ರೋಹಿತ್ ಒತ್ತಾಯ ಮಾಡ್ತಾ ಇದ್ರು. ವೆಂಕಟೇಶ್ಗೆ ಹಣ ವಾಪಸ್ ನೀಡಿರೋದಾಗಿ ಸುರೇಂದ್ರ ರೆಡ್ಡಿ ಹೇಳಿದ್ದಾರೆ. ಆಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.